ನಾನು ಕರ್ನಾಟಕ ಬಾರ್ಡ್ರ್ ದಾಟಿ ಈಗ ಮಹಾರಾಷ್ಟ್ರ ತಲುಪಿದ್ದೀವಿ. ಯಾವ ಜಂಕ್ಷನ್ ಗೊತ್ತಿಲ್ಲ, ತುಂಬ ರಶ್ ಇರುತ್ತೆ ಅಂತಿದ್ದಾರೆ. ಪರವಾಗಿಲ್ಲ, ಒಂದು ರೇಂಜಲ್ಲಿ ರಶ್ ಇದೆ, ಕಾಲಿಡೋಕ್ಕೂ ಆಯ್ತಿಲ್ಲ. ಈ ರಶ್ಶು ನಾನು ಇದಕ್ಕಿಂತ ಮುಂಚೆ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನೋಡಿದ್ದೀನಿ, ಬೇರೆ ಕಡೆಯಿಂದ ಬರಬೇಕಾದ್ರೆ ತುಂಬಾ ರಶ್ ಇದೆ. ಇವಾಗ ತಾನೇ ಸ್ವಲ್ಪ ಫ್ರೆಶಪ್ ಹಾಕ್ಬಿಟ್ಟು ಬಂದೆ. ಬನ್ನಿ, ನನ್ನ ಜೊತೆ ಇದ್ದವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ. ಅವಾಗ ನಿಲ್ಲಿಸಿ ಹೋಗ್ತಾ ಇದ್ದೇನೆ. ನನಗಂತೂ ಕೂತು ಸಾಕಾಯಿತು. ಬನ್ನಿ, ಈಗ ಕೆಳಗೆ ಕೂತಿರೋರನ್ನ ಮಾತಾಡ್ಸ್ಕೊಬರೋಣ. ಅಂಕಲ್, ಹೆಂಗೆ ಅನಿಸ್ತಿದೆ ಟ್ರಾವೆಲ್ಲು? ಸೂಪರ್. ಸ್ವಲ್ಪ ಹಿಂಸೆ ಆಗ್ತಾ ಇದೆ, ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ ಬ್ರೋ, ನಿಮ್ಗೆ ಹೆಂಗೆ ಅನಿಸ್ತಿದೆ? ಬ್ರೋ ಸಕ್ಕತ್ ಬ್ರೋ. ನಿಮ್ಗೆ ಹೆಂಗೆ ಅನಿಸ್ತಿದೆ ಬ್ರೋ? ಬ್ರೋ ಫುಲ್ಲು ಜಾಲಿ, ಎಲ್ಲ ಜಾಲಿ. ಅವಾಗ ನಿಲ್ಲಿಸಿ ಹೋಗ್ತಾ ಇದ್ದಾನೆ. ಅದಂತೂ ಹೇಳಂಗಿಲ್ಲ, ಪೂರ್ತಿಯ ಬೋರು. ನಿಲ್ಲಿಸಿ ಅದ್ರಲ್ಲಿ ಬೇರೆ ಬಿಸಿಲು ಬೇರೆ ನಮ್ಮ ಕಡೆಗೆ ಬೀಳ್ತೈತೆ. ಯಾಕಾದ್ರೂ ಕುತ್ಕೊಬಿಟ್ಟಿವ ಅನಿಸ್ತೈತೆ ಹಿಂಗೆ. ನೋಡಿ ಹೊರಗಡೆ ಹೆಂಗೆ ಕಾಣ್ತಾ ಇದೆ. ಇದು ಯಾವ ಜಾಗ ಅಂತ ಗೊತ್ತಿಲ್ಲ, ಒಂಥರ ಫೋರ್ಟ್ ಥರ ಕಾಣಿಸ್ತಾ ಇದೆ, ಕೋಟೆ ಥರ ಮ್ಯಾಪಲ್ಲಿ. ಏಲಿಯನ್ಸ್ ಹಂಗೆ ಕಾಣಿಸ್ತಾ ಇದೆ ಅಪ್ಪ ನಮಗಂತೂ. ಕಾಂಕಿ ಫೋರ್ಟ್ ಅಂತೆ, ಒಂದು ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಬಿಸಿಲು ಮಾತ್ರ ಸರಿಯಾಗಿ ಹೊಡಿತಾ ಇದೆ. ನಾವಿವಾಗ ಮಹಾರಾಷ್ಟ್ರ ಲಾಸ್ಟ್ ಸ್ಟೇಷನ್ ಬಿಟ್ಟಿದ್ದೀವಿ. ಇನ್ನೊಂದು 3 ಅವರ್ಸಲ್ಲಿ ಮಧ್ಯಪ್ರದೇಶ ರೀಚ್ ಆಗ್ತೀವಿ. ಗಂಟೆ ಬಂದು ಆಲ್ರೆಡಿ ಎಷ್ಟಾಗಿದೆ? 4 ಗಂಟೆ ಆಗಿದೆ. ಒಂದು 1 ಅವರ್ ಮಲ್ಕೊಂಡೆ. ಅದು ಸಹ ಬೆಳಗ್ಗೆಯಿಂದ ಅದು ಇದು ಏನೇನೋ ತಿನ್ಕೊಂಡು ಸ್ವಲ್ಪ ಹೊಟ್ಟೆ ಸ್ವಲ್ಪ ಹಸಿತಿದೆ. ಇನ್ನೊಂದು 3 ಅವರಲ್ಲಿ ನಾವು ಮಧ್ಯಪ್ರದೇಶ ರೀಚ್ ಆಗ್ತೀವಿ. ಕೆಳಗಡೆ ಒಳ್ಳೊಳ್ಳೆ ವ್ಯೂ ಇದೆ. ಭಯಂಕರ ಸೆಕೆ ಇದೆ ಮಾತ್ರ. ಮಧ್ಯಾಹ್ನ ರಾತ್ರಿ ಆಗಬೇಕಾದ್ರೆ ಚಳಿ ಆಗುತ್ತೆ, ಬಟ್ ಬೆಳಿಗ್ಗೆ ಸಖತ್ ಸೆಕೆ ಆಗುತ್ತೆ. ಟೀ ಹಾಕೊಬಿಟ್ಟಿದ್ದೀನಿ, ಇನ್ನೂ ಮೈ ಸಖತ್ ಸುಡ್ತಾ ಇದೆ. ಬನ್ನಿ ಸ್ವಲ್ಪ ಕೆಳಗಡೆ ಹೋಗಿ ವ್ಯೂಸ್ ಹೆಂಗಿದೆ ಹೊರಗಡೆ ನೋಡ್ಕೊಬರೋಣ. ಮೇಲೆ ಕೂತು ಇಲ್ಲಿ ಏನೂ ಕಾಣೋದೇ ಇಲ್ಲ ನೋಡಿ. ಬರೀ ಮುಖಗಳನ್ನೇ ನೋಡಿ ಸಖತ್ ಬೇಜಾರಾಗೋಗಿದೆ. ವ್ಯೂಸೇ ಕಾಣಲ್ಲ. ಮೇಲೆ ಕೂತು ಸೊಂಟ ನೋವು ಬಂದು ಆಗಲ್ಲ, ಸ್ವಲ್ಪ ಕೆಳಗೆ ಇಳಿಯೋಕ್ಕೂ ಆಗಲ್ಲ. ಹೆವಿ ರಶ್ ಇದೆ ಇವಾಗ. ನೋಡಿ, ಇಲ್ಲೊಬ್ಬರು ಜೋಕಾಲಿ ಮಾಡ್ಕೊಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ದಿಸ್ ಈಸ್ ಇಂಡಿಯನ್ ರೈಲ್ವೇಸ್ ಜನರಲ್. ಸೊ ಬನ್ನಿ ಕೆಳಗಡೆ ಹೋಗಿ ನೋಡ್ಕೊಬರೋಣ. ಇವಾಗ ಟೈಮ್ ಬಂದು ಆಗಿದೆ 8:15 ಇಟಾರ್ಸಿ ಮಧ್ಯಪ್ರದೇಶಲ್ಲಿದ್ದೀವಿ. ಟ್ರೈನ್ ಹೋಗಿ ಫುಲ್ ರಶ್ ಆಗೋಗಿದೆ. ಇಲ್ಲಿ ಹೇಳ್ದವನು ಗೋಕುಲ್ ಹೆವಿ ಜನ ಹತ್ಕೊಳ್ತಾರೆ ಅಂತ, ತುಂಬಾ ರಶ್ ಆಗ್ತಾ ಇದೆ. ಇನ್ನೂ 3-4 ಸ್ಟಾಪ್ ಇದೆ ಮಧ್ಯಪ್ರದೇಶ ದಾಟೋಕ್ಕೆ. ಎಷ್ಟು ರಶ್ ಆಗುತ್ತೋ ಗೊತ್ತಿಲ್ಲ, ಸಖತ್ ಕಷ್ಟ ಆಗ್ತಿದೆ ನೋಡಿ. ಎಲ್ಲರೂ ಊಟ ಮಾಡ್ತಿದ್ದಾರೆ ನೋಡಿ. ಇನ್ನೇನು ನಾನು
ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ನಿನ್ನೆ ಥರನೇ ಇತ್ತು ಇವತ್ತಿನ ದಿವಸನೂ ಕೂಡ. ಸಿಗೋಣ ನಾಳೆಗೆ. ನಾನು ಇವಾಗ ಊಟ ಮಾಡಿ ಮಲ್ಕೊಳ್ತೀನಿ. ನಾಳೆ ಬೆಳಿಗ್ಗೆ ಪ್ರಯಾಗ್ರಾಜ್ 5:30ಗೆ ರೀಚ್ ಆಗ್ತೀವಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್, ಶುಭರಾತ್ರಿ.